ಧನುಸ್ಸು ರಾಶಿ, ಪ್ರಯಾಣ, ಪ್ರವಾಸ ಇದರಿಂದ ನಿಮಗೆ ಅನುಕೂಲ, ಸಂತೋಷ ಅಂತಕ್ಕಂಥದ್ದು ಆಗುತ್ತೆ. ಆ ದಿಶೆಯಲ್ಲಿ ನಿಮ್ಮ ಪ್ರಯತ್ನವನ್ನು ನಡೆಸಿ. ಸಹೋದರ ವರ್ಗದಲ್ಲಿ ಜಗಳವಾಗುತ್ತೆ, ಅದಕ್ಕೆ ಅವಕಾಶ ಇದೆ. ಅಣ್ಣ ತಮ್ಮ, ಅಕ್ಕ ತಂಗಿಯರ ಮಧ್ಯದಲ್ಲಿ ಏನೋ ಗಲಾಟೆಗಳು ಆಗಬಹುದು ಅಂತ. ಮಕ್ಕಳಿಂದ ಬೇಸರವಾಗುತ್ತೆ, ಮಕ್ಕಳು ನಮ್ಮ ಮಾತನ್ನು ಕೇಳ್ತಾ ಇಲ್ಲ, ಅಥವಾ ನಾವು ಅಂದುಕೊಂಡಂತಹ ರೀತಿಯಲ್ಲಿ ಇವರು ಇಲ್ಲ ಅನ್ನುವಂತಹ ಅನುಮಾನ ಈಗ ಬರೋದಕ್ಕೆ ನಿಮಗೆ ಶುರುವಾಗುತ್ತೆ. ಕಾರಣ ಏನದಕ್ಕೆ ಅದನ್ನು ಸರಿಯಾಗಿ ವಿಚಾರ ಮಾಡಿ. ಒಂಟಿತನವನ್ನು ಬಯಸ್ತೀರಿ, ಆದರೆ ಅದು ಸಾಧ್ಯ ಆಗೋದಿಲ್ಲ. ನನ್ನ ಪಾಡಿಗೆ ನನ್ನನ್ನು ಬಿಟ್ಟುಬಿಡಿ, ನನ್ನ ವಿಷಯಕ್ಕೆ ಯಾರೂ ಬರಬೇಡಿ ಅನ್ನುವಂತಹ ಭಾವನೆಯಲ್ಲಿ ನೀವಿರ್ತೀರಿ ಮನೆಯಲ್ಲಿ. ಆದರೆ ಅದಕ್ಕೆ ಅವಕಾಶಗಳು ಕಡಿಮೆ. ಬಲವಂತದಿಂದ ಯಾವ ಕೆಲಸಗಳನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ, ಆ ಕೆಲಸಗಳು ಸರಿಯಾಗೋದಿಲ್ಲ, ಅದರ ಗುಣಮಟ್ಟವನ್ನು ಕಾದುಕೊಳ್ಳೋದಕ್ಕೆ ಅವಕಾಶಗಳೇ ಆಗೋದಿಲ್ಲ ಅಂತ ಅರ್ಥ. ಹಣ ಕಳ್ಕೊಳ್ತೀರಿ, ಜಾಗ್ರತೆ ವಹಿಸಬೇಕಾಗುತ್ತೆ. ಅದು ಕಳವಾಗಬಹುದು, ನಷ್ಟವಾಗಬಹುದು, ಒಟ್ಟಾರೆ ಹಣ ಹೋಗುತ್ತೆ ಅಂತ ಅರ್ಥ. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ನಿರಾಸಕ್ತಿ ಬರುತ್ತೆ. ಓದನ್ನು ಬಿಟ್ಟು ಇನ್ನು ಉಳಿದೆಲ್ಲ ಕಾರ್ಯಗಳಲ್ಲಿ, ಉಳಿದೆಲ್ಲ ಚಟುವಟಿಕೆಗಳಲ್ಲಿ ತುಂಬ ನಿಮ್ಮ ಪ್ರತಿಭೆಯನ್ನು ತೋರಿಸ್ತಕ್ಕಂಥದ್ದಿರುತ್ತೆ. ತಾಯಿ ಅಥವಾ ತಾಯಿಯ ಕಡೆಯವರಿಂದ ಸಮಸ್ಯೆ ಆಗುತ್ತೆ. ಏನು ಸಮಸ್ಯೆ ಆಗುತ್ತೆ? ವ್ಯಾವಹಾರಿಕವಾಗಿಯಾ ಅಥವಾ ಬೇರೆ ಇನ್ಯಾವುದಾದ್ರೂ ಉದ್ದೇಶವ ಅನ್ನುವಂಥದ್ದನ್ನು ವಿಚಾರ ಮಾಡಿ ಅದಕ್ಕೆ ಸರಿಯಾದಂತಹ ರೀತಿಯಲ್ಲಿ ನೀವು ಇರಬೇಕಾಗತ್ತೆ. ವ್ಯಾವಹಾರಿಕವಾದಂತಹ ಚಿಂತನೆಯಿಂದ ಕುಟುಂಬದಲ್ಲಿ ಅಶಾಂತಿ ಉಂಟಾಗುತ್ತೆ. ವ್ಯವಹಾರದ ದೃಷ್ಟಿಯಿಂದ ವ್ಯವಹಾರದ ಮಾತುಕತೆಗಳು ಬಂದಾಗ ಮನೆಯಲ್ಲಿ ಒಬ್ಬರಿಗೊಬ್ಬರಿಗೆ ಸಮಾಧಾನಕರವಾದಂತಹ ಉತ್ತರವಾಗಲಿ, ಆ ಒಂದು ನಡವಳಿಕೆಯಾಗಲಿ ಇರುವುದಿಲ್ಲ ಅನ್ನುವಂಥದ್ದು ಅರ್ಥವಾಗುತ್ತೆ. ಅಧಿಕಾರ ಅಂತಕ್ಕಂಥದ್ದು ಕ್ಷಣಿಕ, ತತ್ಕಾಲ ಅನ್ನುವಂಥದ್ದು ನಿಮಗೆ ತಿಳಿದಿರಬೇಕು. ನನಗೇನೋ ಅಧಿಕಾರ ಇದೆ, ಚಲಾಯಿಸಿಬಿಡ್ತೀನಿ ಅಂತಕ್ಕಂಥದ್ದು ಅದು ಒಳ್ಳೆಯದಲ್ಲ, ಅದು ಶಾಶ್ವತವಾಗಿ ಇರುವುದಿಲ್ಲ. ಅದರ ಬಗ್ಗೆ ಮಾಹಿತಿ ಇರಲಿ. ಅಂದುಕೊಂಡಂತಹ ಕೆಲಸಗಳು ಆಗೋದಿಲ್ಲ, ಬೇಸರವಾಗುತ್ತೆ. ಸಮಸ್ಯೆಗಳು ಅಂತಂದರೆ ಕೇವಲ ಅಧಿಕಾರದಲ್ಲಿದ್ದೀನಿ, ಶ್ರೀಮಂತನಾಗಿದ್ದೀನಿ, ದೊಡ್ಡವನಾಗಿದ್ದೀನಿ ಇದು ಅಂತಲ್ಲ. ಆನೆದೇ ಸಮಸ್ಯೆ, ಇರುವೆಗೆ ಇರುವೆದೇ ಸಮಸ್ಯೆ ಅನ್ನುವಂತಹ ಮಾತೇನಿದೆ ಅದು ಅನುಭವಜನ್ಯವಾದಂತಹ ಮಾತು. ಹಾಗಾಗಿ ಆ ಮಾತನ್ನು ಮರೆಯೋ ಹಾಗಿಲ್ಲ. ಸಮಾಜದಲ್ಲಿ ಉತ್ತಮವಾದಂತಹ ಸ್ಥಾನಮಾನ ಸಿಕ್ಕಬೇಕು ಅನ್ನುವಂತಹ ಅಪೇಕ್ಷೆ ಇರುವಂಥವರು ನಾವು ಎಷ್ಟು ಪರಿಶುದ್ಧರಾಗಿದ್ದೀವಿ ಅನ್ನೋದರ ಬಗ್ಗೆ ಆಲೋಚನೆಯನ್ನು ಮಾಡಬೇಕಾಗತ್ತೆ. ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಅತಿಯಾದಂತಹ ಆತ್ಮವಿಶ್ವಾಸ ಒಳ್ಳೆಯದಲ್ಲ. ಆತ್ಮವಿಶ್ವಾಸ ಇರಬೇಕು, ಆದರೆ ಆ ಓವರ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಎಂತಹ ಮನುಷ್ಯನನ್ನಾದರೂ ಕೂಡ ಒಂದು ಕ್ಷಣ ಹಿಡಿದಿಟ್ಟುಬಿಡುತ್ತೆ. ಅದರ ಬಗ್ಗೆ ಆಲೋಚನೆ ಇರಲಿ. ವಿದ್ಯಾರ್ಥಿಗಳಿಗೆ ಹಲವಾರು ರೀತಿಯ ಸವಾಲುಗಳೇ ಎದುರಾಗುತ್ತೆ. ಅದನ್ನು ದಾಟಿ ನೀವು ಮುಂದೆ ಬಂದರೆ ನಿಮ್ಮ ವಿದ್ಯಾಕ್ಷೇತ್ರದಲ್ಲಿ ಪ್ರಗತಿಗೆ ಅವಕಾಶಗಳು ಸಿಕ್ಕುತ್ತೆ ಅನ್ನುವಂಥದ್ದು. ಚಿನ್ನಾಭರಣ ಅಥವಾ ಹಣವನ್ನು ಕಳ್ಕೊಳ್ಳೋದಕ್ಕೆ ದಾರಿಗಳು ಬೇಕಾದಷ್ಟಿದೆ, ಅದರ ಬಗ್ಗೆ ಜಾಗ್ರತೆ ಇರಲಿ. ಯಾವುದೇ ರೀತಿಯ ವಿಚಾರಗಳು ಗೊತ್ತಿಲ್ಲದೆ, ಮಾಹಿತಿಗಳ ಸಂಗ್ರಹ ಇಲ್ಲದೆ ವಾದ ಮಾಡೋದಕ್ಕೆ ಹೋಗಬೇಡಿ. ನೀವು ಅಂದುಕೊಂಡಷ್ಟೇ ಸತ್ಯ ಅನ್ನುವಂತಹ ಭ್ರಮೆ ದೂರವಾಗಲಿ ಅನ್ನುವಂಥದ್ದು. ಹಿರಿಯರ ಅಧಿಕಾರಿಗಳ ಆಶ್ರಯವನ್ನು ಪಡಿಬೇಕಾಗತ್ತೆ. ಅದರ ಅಗತ್ಯತೆ ನಿಮಗೆ ತುಂಬ ಬರುತ್ತೆ. ಅದನ್ನು ಬಹಳ ಸೌಜನ್ಯದಿಂದ ಪಡ್ಕೊಳ್ಳುವಂಥದ್ದು ನಿಮಗೆ ಕ್ಷೇಮ ಅಂತ ಹೇಳಬೇಕು. ಯಾವ ವ್ಯಕ್ತಿ ಅಥವಾ ಯಾವ ವಿಷಯ ಬಂದರೂ ಕೂಡ ಯಾವುದನ್ನು ತಿರಸ್ಕಾರ ಮಾಡಬೇಡಿ. ಯಾವ ವ್ಯಕ್ತಿ ಹತ್ರ ಎಷ್ಟು ವಿಷಯಗಳಿರುತ್ತೋ, ಯಾವ ವಿಷಯದಿಂದ ನಮಗೇನು ಅನುಕೂಲ ಆಗುತ್ತೋ ಗೊತ್ತಿರೋದಿಲ್ಲ. ತಿರಸ್ಕಾರ ಮಾಡ್ತಕ್ಕಂಥದ್ದು ಕ್ಷಣ ಮಾತ್ರದಲ್ಲಿ ಆಗಿ ಹೋಗುತ್ತೆ, ಮತ್ತೆ ಬೇಕು ಅಂದಾಗ ಕಷ್ಟವಾಗಬಹುದು. ಗೋಪಾಲಕೃಷ್ಣನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಸರ್ಕಾರಿ ಉದ್ಯೋಗಿಗಳಿಗೆ ಶುಭವಾದಂತಹ ದಿವಸ ಇದು ಅಂತ ಹೇಳಬೇಕು. ಹೆಚ್ಚಿನ ಅವಕಾಶಕ್ಕೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ನೀವು ಕಾಯ್ತೀರಿ. ಆ ಕಾಯುವಿಕೆಯಿಂದ ನಿಮಗೆ ಒಳ್ಳೆಯದಾಗುತ್ತೆ. ತಾಳ್ಮೆ ಇದೆಯಲ್ಲ, ಆ ತಾಳ್ಮೆಯಲ್ಲಿ ಕೆಲಸ ಮಾಡುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಗಮನಿಸ್ಕೊಳ್ಳಿ. ಸಿಟ್ಟನ್ನು ಮಾಡೋಕ್ಕೆ ಹೋಗಬೇಡಿ, ಕರ್ತವ್ಯ ಲೋಪವಾಗುತ್ತೆ. ನಿಮ್ಮ ಜವಾಬ್ದಾರಿ ಏನಿದೆ ಆ ಕೆಲಸವನ್ನು ಬಹಳ ಸಂತೋಷದಿಂದ, ವಿನಮ್ರತೆಯಿಂದ ಮಾಡಿ. ನಿಮ್ಮ ಗೌರವ ಇನ್ನಷ್ಟು ಹೆಚ್ಚಾಗುವಂಥದ್ದಿದೆ. ಮಕ್ಕಳ ಬಗ್ಗೆ ತಾತ್ಸಾರವಾದಂತಹ ಮಾತುಗಳನ್ನು ಆಡಬೇಡಿ. ಮಕ್ಕಳು ಒಂದು ಸಾರಿ
ನಿಮ್ಮ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸ್ಕೊಂಡು ಅವರು ಬೇಸರವನ್ನು ಮಾಡಿಕೊಂಡ್ರು ಅಂತಾದರೆ ಅದು ದ್ವೇಷಕ್ಕೆ ಕಾರಣವಾಗುತ್ತೆ. ಅಂತಹ ಒಡೆದಂತಹ ಮನಸ್ಸನ್ನು ಮತ್ತೆ ಸೇರಿಸುವಂಥದ್ದು ಬಹಳ ಕಷ್ಟವಾಗುವಂತಹ ಕೆಲಸ. ಗುರಿ ಸಾಧನೆಯಿಂದ ಸಮಾಧಾನ ಸಿಕ್ಕತ್ತೆ. ಆ ದೃಷ್ಟಿಯಲ್ಲಿ ನಿಮ್ಮ ಪ್ರಯತ್ನಗಳು ಮತ್ತೆ ಮತ್ತೆ ಇರಲಿ. ಬೇರೆಯವರ ಹೊಗಳಿಕೆಗೆ ಕಿವಿಯನ್ನು ಕೊಡಬೇಡಿ. ಯಾರೋ ಹೊಗಳಿದ್ರು ಅಂತ ಹೇಳಿ ಸಂತೋಷ ಪಡ್ತಕ್ಕಂಥದ್ದು, ಅದರಿಂದ ನನಗೇನೋ ಒಳ್ಳೆಯದಾಗತ್ತೆ ಅನ್ನುವಂತಹ ಭ್ರಮೆ, ಇದು ಯಾವುದೂ ಕೂಡ ಬೇಡ ಅಂತ ಅರ್ಥ. ಚಾಮುಂಡೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.